ಕಲಾವಿದರೆ, ಎದುರಿಗೆ ಕುಳಿತಿರುವಂಥ ಎಲ್ಲ ಪತ್ರಕರ್ತ ಬಂಧುಗಳೇ ಮತ್ತು ಕಲೆಯ ಅಭಿಮಾನಿಗಳೇ, ಈ ಒಂದು ಸುಳಿ ಕಾದಂಬರಿ ಪವಳಾಯಿ ತಮಿಳು ಕಾದಂಬರಿಯನ್ನು ಕನ್ನಡಕ್ಕೆ ಒಂದು ಚಲನಚಿತ್ರವಾಗಿ ಮಾಡಿದ್ದೀರ. BS ಗೌಡ್ರು ನಂಗೆ ಮೊದಲಿಂದ ತುಂಬ ಪರಿಚಯ. ಯಾಕೆಂದರೆ ಈ ಪ್ರವಾಹದ ವಿರುದ್ಧ ಈಜುವಂಥ ಒಂದು ಪುರುಷ ರಕ್ಷಣಾ ಸಮಿತಿ ಮಾಡಿದ್ವಿ ನಾವು. ಮಹಿಳೆಯರಿಗೆ ತುಂಬ ಶೋಷಣೆ ಆಗ್ತಾಯಿದೆ ಅನ್ನುವಂಥ ಸಂದರ್ಭದಲ್ಲಿ ಪುರುಷರಿಗೂ ಶೋಷಣೆ ಆಗುತ್ತೆ ಅನ್ನುವಂಥದ್ದನ್ನು ಅವ್ರು ಮಾಡಿದಾಗ ನಾವೆಲ್ಲ ಅವ್ರ ಕೈ ಜೋಡಿಸಿದ್ವಿ. ಇವತ್ತು ಒಂದು ಸಿನಿಮಾ ಮಾಡಿದ್ದಾರೆ, ಅದರ ಟ್ರೈಲ್ ನೋಡಿದ್ವಿ. ಈಗ 2 ಹಾಡುಗಳಿದ್ದಾವೆ. ಅವರು ನನಗೆ ಜೋಶಿ ಅವರು ಬಹಳ ಚೆನ್ನಾಗಿ ವಿವರಿಸ್ಬಿಟ್ರು ಮೊದಲೇ ಆ ಕಥಾವಸ್ತು ಏನು ಅನ್ನೋದು. ಪೂರ್ತಿ ಸಿನಿಮಾ ನೋಡಿದರೆ ಯಾವ ರೀತಿ ಅನಿಸುತ್ತೋ ಗೊತ್ತಿಲ್ಲ. ಈಗ ಅನಿಸಿದ್ದೇನು ಅಂದರೆ ಕೂಡಿಕೆ ಅಂತ. ಅಂದರೆ ಪ್ರತಿಯೊಂದು ಬುಡಕಟ್ಟು ಜನಾಂಗದಲ್ಲಿಯೂ ಇದಿದೆ. ಬೇರೆ ಬೇರೆ ಹಿಂದೆ ರಾಮಾಯಣ ಮಹಾಭಾರತದ ಕಾಲದಲ್ಲಿಯೂ ಕೂಡ ಈ ಪದ್ಧತಿ ಇತ್ತು. ಈ ಕೂಡಿಕೆ ಅನ್ನುವಂಥದ್ದು ಮನುಷ್ಯ ಒಂಟಿಯಾಗಿರಬಾರ್ದು. ಪುರುಷ ಆಗಿರ್ಬೋದು, ಸ್ತ್ರೀ ಆಗಿರ್ಬೋದು, ಅವಳಿಗೂ ಕೂಡ ಹೊಟ್ಟೆಯ ಹಸಿವಿನ ಹಾಗೆ ದೇಹದ ಹಸಿವು ಕೂಡ ಇರ್ತದೆ ಮತ್ತು ಸಂಗಾತಿ ಅಗತ್ಯ ಇರುತ್ತೆ ಅಂತ. ಮದುವೆ ಪ್ರಾಯದಲ್ಲೇ ಆಗಬೇಕಂತಿಲ್ಲ. ಎಷ್ಟೋ ಸಾರಿ ವಯಸ್ಸಾದಮೇಲೆ ಆ ಸಂಗಾತಿ ಅಗತ್ಯ ಬಹಳ ಇರ್ತದೆ. ಯಾಕೆಂದರೆ ತನ್ನ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ, ತನ್ನ ನೋವು ನಲಿವನ್ನು ಹೇಳ್ಕೊಳ್ಳೋದಕ್ಕೆ ಪುರುಷನಿಗಾಗಲಿ ಮಹಿಳೆಗಾಗಲಿ ಒಂದು ಸಂಗಾತಿ ಬೇಕು. ಅಂಥ ಸಂದರ್ಭದಲ್ಲಿ ಅವರ ಜೀವಮಾನವಿರೋ ತನಕನೂ ಕೂಡ ಯಾರೋ ಒಬ್ಬ ಸಂಗಾತಿ ಅವರು ಎಷ್ಟೋ ಸಾರಿ ಸೇವಕ ರೂಪದಲ್ಲಿ ಸಿಗ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೇವಕ ಬಹಳ ಮುಖ್ಯ ಆಗಿದ್ದು. ಅವನ ಹತ್ರನೆಲ್ಲ ಹೇಳ್ಕೊಳ್ತಿದ್ರು ಅಂತಾರೆ. ಯಾಕೆಂದರೆ ಪತ್ನಿನೇ ಬೇಕು ಅಂತಲ್ಲ, ಪುರುಷನಿಗೆ ಪತ್ನಿನೇ ಬೇಕು ಅಂತಿಲ್ಲ, ಆದರೆ ಹೆಣ್ಣಿಗೆ ಗಂಡನೇ ಇರಬೇಕು ಅಂತಲ್ಲ, ತನ್ನ ನೋವು ನಲ್ವನ್ನು ಹೇಳ್ಕೊಳ್ಳುವಂಥ ಯಾರಾದರೂ ಒಬ್ಬರು ಬೇಕು. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪತಿ ಪತ್ನಿ ಸಂಬಂಧದಲ್ಲಿ ಹೆಚ್ಚು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಯಾರಿಗೂ ಹೇಳೋಕ್ಕೆ ಸಾಧ್ಯ ಆಗಲಾರ್ದಂಥ ಕಷ್ಟ ಸುಖವನ್ನು ಅವ್ರ ಹತ್ರ ಹಂಚ್ಕೋಬಹುದು ಅನ್ನೋದು. ಬಹುಶಃ ಈ ಸಿನಿಮಾದಲ್ಲಿ ಅದನ್ನೇ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ನಾವು ಅಂದ್ಕೊಂಡ ಹಾಗೆ ಎಲ್ಲ ಆಗೋದಿಲ್ಲ. ಯಾವುದೋ ಒಂದು ಸುಳಿಯಲ್ಲಿ ಸಿಕ್ಕಾಕೊಳ್ತೀವಿ ಅನ್ನೋದು ಈ ಸಿನಿಮಾದ ಒಂದು ಕಥೆಯ ಮೂಲ ವಸ್ತು. ಮನುಷ್ಯನಿಗೆ ಸುಳಿಯಲ್ಲಿ ಹೇಗೆ ಸಿಕ್ಕೊಳ್ತೀವಿ ನಾವು? ನಮ್ಮದೇ ತಪ್ಪಿನಿಂದ ಆಗಿರ್ಬೋದು ಅಥವಾ ಪ್ರಾಕೃತಿಕವಾಗಿ ಆಗಿರ್ಬೋದು. ಪ್ರಾಕೃತಿಕವಾಗಿ ಆಗೋದಕ್ಕೆ ನಾವು ಯಾರೂ ಹೊಣೆ ಅಲ್ಲ. ಆದರೆ ನಮ್ಮ ಕೈಯಿಂದಲೇ ನಾವು ಒಂದು ಸುಳಿಯನ್ನು ಸೃಷ್ಟಿ ಮಾಡ್ಕೋತೀವಲ್ಲ, ಅದ್ರ ಬಗ್ಗೆ ಈ ಸಿನಿಮಾಗಳು ಬಹಳಷ್ಟು ಹೇಳ್ತಾವೆ ನಮಗೆ. ಈ ಥರ ಅಲ್ಲ, ನೀನು ಈ ಥರನೇ ಬದುಕಬೇಕು. ಅಲ್ಲದೇ ಇದ್ದರೆ ಈ ಬದುಕು, ಮನುಷ್ಯನ ಬದುಕು ಒಂದು ಬಿಳಿ ಹಾಳೆ ಥರ ಅಲ್ಲ. ನಾವು ಒಂದು ಪೇಜ್ನಲ್ಲಿ ಏನಾರು ಬರೆದ್ರೆ ಅದನ್ನು ಹರಿದು ಬಿಸಾಕಿ ಮತ್ತೆ ಬರ್ಕೋಬಹುದು. ಆದರೆ ಬದುಕಿನಲ್ಲಿ ಹಾಗಲ್ಲ. ಮನುಷ್ಯ ಒಂದು ಸಾರಿ ತಪ್ಪು ಮಾಡಿದರೆ ಇಡೀ ಜೀವಮಾನ ಅವನು ಆ ಸುಳಿಯಲ್ಲೇ ಸುತ್ತಿ ಕೊನೆಗೆ ನಾಶ ಆಗ್ತಾನೆ. ಆದ್ದರಿಂದ ಇದು ಸುಖಾಂತವೋ ದುಃಖಾಂತವೋ ನಮಗೆ ಗೊತ್ತಾಗಿಲ್ಲ ಈ ಸಿನಿಮಾ. ಆದರೆ ಸುಳಿ ಅನ್ನುವಂಥ ಹೆಸರೇ ಒಂದು ರೋಮಾಂಚನಕಾರಿಯಾದದ್ದು. ಯಾವ ಮನುಷ್ಯ ಆದರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಒಂದು ಸಾರಿ ಅದು ಸುಳಿಲಿ ಸಿಕ್ಕೊಳ್ತಾನೆ. ಆ ಸುಳಿಯಿಂದ ಬಿಡಿಸ್ಕೊಳ್ಳುವಂಥದ್ದು ಇದೆಯಲ್ಲ, ಆ ಜಾಣತನ ಮತ್ತು ಆ ಬುದ್ಧಿವಂತಿಕೆ, ಆ ಒಂದು ಆತ್ಮವಿಶ್ವಾಸ ಬೇಕಾಗ್ತದೆ. ಅಂಥ ಆತ್ಮವಿಶ್ವಾಸವನ್ನು ಇದರಲ್ಲಿ ತುಂಬಿದಾರ, ಅಥವಾ ಅದು ಆತ್ಮವಿಶ್ವಾಸಕ್ಕೂ ಮೀರಿ ಅವನ ಕೈ ಜಾರಿ ಈ ಪ್ರಕೃತಿ ಅವನಿಗೆ ಏಟು ಕೊಡ್ತಾ ಅಥವಾ ಅವಳಿಗೆ ಏಟು ಕೊಡ್ತಾ, ಯಾರು ಇದರಲ್ಲಿ ನೋವುಂಡರು, ಯಾರು ಹೀರೋ, ಯಾರು ವಿಲನ್ನು ಅನ್ನುವಂಥದ್ದು ಜನನೇ ತೀರ್ಮಾನ ಮಾಡಬೇಕು. ಎಷ್ಟೋ ಸಾರಿ ನಾವು ಆ ಸಿನಿಮಾದಲ್ಲಿ ಅವ್ರು ತೋರಿಸ್ಬಿಡ್ತಾರೆ, ನೋಡಿ ಹೀಗಿತ್ತು, ಹೀಗಾಯಿತು, ಹೀಗೆ ಕೂಡಿಕೆ ಮಾಡಿಕೊಂಡ್ರು. ಕೂಡಿಕೆ ಅನ್ನೋದೇ ಒಂದು ಸುಂದರವಾದ ಶಬ್ದ. ಆ ಶಬ್ದ ಕೆಲವು ಸಾರಿ ನಮ್ಮ ಬದುಕಿನ ಶಾಪ ಆಗ್ಬೋದು, ಕೆಲವು ಸಾರಿ ವರ ಆಗ್ಬೋದು. ಆದರೆ ಸಿನಿಮಾ, ಈ ಜಗತ್ತು ಬಯಸೋದೇನಪ್ಪ ಅಂದರೆ ಕೊನೆಗೂ ಯಾರಿಗೇ ಆಗಿರಲಿ ಅದು ಶುಭಾನೇ ಆಗಲಿ, ಕೂಡಿಕೆ ಒಳ್ಳೆಯದಾಗಲಿ, ಕೂಡಿ ಬಾಳಲಿ. ನಾವು ಪ್ರತಿಯೊಂದಕ್ಕೂ ಕೂಡು ಅನ್ನೋ ಮಾತು ಹೇಳ್ತೀವಿ. ಅಂಥ ಕೂಡಿಕೆಯ ವಿಷಯವಾಗಿ ಏನು ಆ ವಸ್ತು ತಗೊಂಡು ಸಿನಿಮಾ ಮಾಡಿದ್ದಾರೆ ಈ ನಿರ್ಮಾಪಕರು, ನಿರ್ದೇಶಕರು, ನಟರು. ಇದು ಬಹಳ ಚೆನ್ನಾಗಿದೆ ನೋಡಿ. ಅವ್ರು ಬಹಳ ಫ್ಯಾಷನ್ನೇ ಮಾಡ್ಕೊಂಡಿಲ್ಲ, ಎಷ್ಟು ಸುಂದರವಾಗಿ ಕಾಣ್ತಾರೆ. ಹಾಡು, 2 ಹಾಡುಗಳು ಕೂಡ ನಮ್ಮ ಬೇರೆ ನಾವು ಯಾವುದೋ ಒಂದು ನೋಡಿದಾಗ ಸುಮ್ಮನೆ ಸಹಜವಾಗಿ ನೋಡ್ತಿರ್ತೀವಿ ಯಾಂತ್ರಿಕವಾಗಿ. ಆದರೆ ಇದು ಹಾಗಲ್ಲ, ನಾವು ಕಣ್ಣಲ್ಲಿ ಕಣ್ಣಿಟ್ಟು ಅದನ್ನು ನೋಡುವಷ್ಟರ ಮಟ್ಟಿಗೆ ಅವ್ರು ಅಭಿನಯ ಮಾಡಿದ್ದಾರೆ. ಅಂಥ ಅಭಿನಯ ಮಾಡಿದಂಥ
ಕಲಾವಿದರಿಗೆ ನಾನು ಈ ಮೂಲಕ ಅಭಿನಂದನೆ ತಿಳಿಸ್ತೇನೆ. ಮತ್ತು ಇಂಥ ಒಂದು ಸಿನಿಮಾಕ್ಕೆ ಸಾಹಸ ಮಾಡಿ ಕೈ ಹಾಕಿ ಅದನ್ನು ಪೂರ್ತಿ ಮಾಡಿ ಮುಗಿಸಿದಾರಲ್ಲ. ಎಷ್ಟೋ ಸಿನಿಮಾಗಳು ನನಗೊಂದು 8-10 ಸಿನಿಮಾದಲ್ಲಿ ಯಾರು ಕರೆದಿದ್ರು ಆದವೋ ಬಿಟ್ಟವೋ ಏನೂ ಗೊತ್ತಾಗಲಿಲ್ಲ. ಹಾಗೆ ಸಿನಿಮಾಗಳಷ್ಟು ಸುಲಭ ಅಲ್ಲ. ಅದರಲ್ಲಿ ಒಂದು ಲೈನ್ ಹೇಳ್ಕೊಟ್ರೆ ಅವ್ರು ಸಾಕಾಗೋಯ್ತು ಅವ್ರಿಗೆ. ನನಗೆ ಏನಿಲ್ಲ, ಒಂದೇ ಒಂದು ಲೈನ್ ಹೇಳೋಕ್ಕಾಗಲಿಲ್ಲ ನನಗೆ, ಅಷ್ಟು ಕಷ್ಟ ಇದೆ. ಕಲಾವಿದರು ಅದಕ್ಕೇ ಕಲಾವಿದರು. ಆ ಕಲೆ ಅವ್ರಿಗೆ ಸಿದ್ಧಿಸಿದೆ. ಅಂಥ ಕಲಾವಿದರು ಇಲ್ಲಿದ್ದಾರೆ, ನಿರ್ಮಾಪಕರಿದ್ದಾರೆ, ನಿರ್ದೇಶಕರಿದ್ದಾರೆ. ಎಲ್ಲರ ಜಾಣತನ ಮತ್ತು ಎಲ್ಲರ ಒಂದು ಒಳ್ಳೆಯ ಮನೋಭಾವ ಮತ್ತು ಟೀಮ್ ವರ್ಕ್, ಇದರಿಂದ ಈ ಸುಂದರವಾಗಿ ಮೂಡಿ ಬಂದಿರೋ ಈ ಸಿನಿಮಾಕ್ಕೆ ನಾನು ಮತ್ತೊಮ್ಮೆ ಶುಭ ಹಾರೈಸ್ತೇನೆ. ನನಗೆ ಕರೆಸಿ ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಎಲ್ಲ ಬಂಧುಗಳಿಗೆ ನಾನು ವಂದಿಸ್ತಾ ಇದ್ದೇನೆ. ನಮಸ್ಕಾರ. ನನ್ನ ನಮಸ್ಕಾರಗಳು. ಇವತ್ತು ಸುಳಿ ಚಿತ್ರದ ಧ್ವನಿ ಸುರುಳಿ ಹಾಗೂ ಟ್ರೇಲರ್ ಲಾಂಚ್ಗೆ ನನ್ನನ್ನು ಕರೆದ್ರು. ತುಂಬ ಸಂತೋಷ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ. ಈಗ ತಾನೇ ನಾವು ಟ್ರೇಲರ್ ನೋಡಿದ್ವಿ. 2 ಸಾಂಗು ಮತ್ತು ಅವ್ರು ಹೇಗೆ ಚಿತ್ರ ಎಷ್ಟು ನೈಜತೆಯಿಂದ ಚಿತ್ರನ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನಮ್ಮ ಚಿತ್ರದ ನಿರ್ದೇಶಕಿ ರಶ್ಮಿ, ಸಾಯಿ ರಶ್ಮಿ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಮ್ಯಾಮ್. ಅವರು 2007 ಇಂಡಸ್ಟ್ರಿಗೆ ಬಂದು ಸಹಾಯ ನಿರ್ದೇಶಕರಾಗಿ 2019 ಕಬ್ಬಾಳಮ್ಮ ಅನ್ನೋ ಮಹಿಮೆ ಅನ್ನೋ ಒಂದು ಚಿತ್ರನ ಮಾಡಿ 2021 ಮನೆ ಅನ್ನೋದು ಚಿತ್ರ ಮಾಡಿ ಅದಕ್ಕೆ 140 ಅವಾರ್ಡ್ಸ್ ಬಂದಿದೆ ಅವರಿಗೆ. ಕಂಗ್ರ್ಯಾಚುಲೇಷನ್ ಮೇಡಮ್ ನಿಮಗೆ. ಹಾಗೂ ಈ ಚಿತ್ರವನ್ನು ಸುಳಿ ಚಿತ್ರವನ್ನು ನಿರ್ದೇಶನ ಮಾಡ್ತಿದ್ದಾರೆ. ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಒಂದು ನಿರ್ದೇಶಕಿಯರು ಅಂದರೆ ಎಲ್ಲ ಮೇಲ್ ಡಾಮಿನೇಟೆಡ್ ಇರುತ್ತೆ. ಈಗ ಫೀಮೇಲ್ ಆಗಿ ಇವ್ರು ಮಾಡ್ತಾ ಇರೋದು ನಿಜವಾಗ್ಲೂ ತುಂಬ ಸಂತೋಷ. ನಿಮ್ಮ ಈ ಒಂದು ಪ್ರಯತ್ನಕ್ಕೆ ಸ್ವಾಗತ ಮೇಡಮ್. ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಹಾಗೂ ಬೆಟ್ಟಸ್ವಾಮಿ ಅವರು ಪ್ರೊಡ್ಯೂಸರು ಈ ಒಂದು ಒಳ್ಳೆಯ ಕಥೆಯನ್ನು ಆಧರಿಸಿದ್ದಾರೆ. ಚಿನ್ನಪ್ಪ ಭಾರತಿ ಇವರ ಒಂದು ಪವಳಾಯಿ ಕಥೆಯನ್ನು ಆಧರಿಸಿ ಚಿತ್ರವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೂ ನಮ್ಮ ಸನಂತ್ ನನ್ನ ಜೊತೆಗೆ 2-3 ಚಿತ್ರ ಮಾಡಿದ್ದಾನೆ. ತುಂಬ ಒಳ್ಳೆ ಆರ್ಟಿಸ್ಟ್ ಕೂಡ. ಅವನು ಗ್ರೋತ್ ತುಂಬ ಚೆನ್ನಾಗಿದೆ. ಗಾಡ್ ಬ್ಲೆಸ್ ಯು ಸನತ್. ಹಾಗೂ ಚೈತ್ರ, ಸಂಜಯ್ ತುಂಬ ಚೆನ್ನಾಗಿ ತುಂಬ ನೈಜತೆಯಿಂದ ನೀವು ಕೆಲಸ ಮಾಡಿದ್ದೀರಾ. ನಿಮಗೂ ದೇವರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು. ಹಾಗೂ ಎಲ್ಲ ಕಲಾವಿದರಿಗೂ ನನ್ನ ಹಾರ್ಟಿಲಿ ಕಂಗ್ರ್ಯಾಚುಲೇಷನ್ಸ್ ಟು ಯು. ಹಾಗೆ ಇವರ ಒಂದು ಒಳ್ಳೆಯ ಪ್ರಯತ್ನಕ್ಕೆ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಂದ ಹಿಡಿದು ನನ್ನೆಲ್ಲ ಅಭಿಮಾನಿಗಳು ಈ ಚಿತ್ರವನ್ನು ನೋಡಿ ಇವರಿಗೆ ಒಂದು ಶುಭ ಹಾರೈಸಿ ಚಿತ್ರ ಚೆನ್ನಾಗಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೂ ಹರಿಹರನ್, ನಾನು ಇವತ್ತು ಇಲ್ಲಿ ಕಳಿಸಿದ್ದಕ್ಕೆ ತುಂಬ ಸಂತೋಷ. ಥ್ಯಾಂಕ್ ಯು ಸೊ ಮಚ್. ವಿಮುಕ್ತಿಯನ್ನು ದಯಪಾಲಿಸೋದು ಕಲೆ ಅನ್ನೋದಾದರೆ ಕಲಾ ಮಾರ್ಗನ ಯಾರು ಅನುಸರಿಸಿ ನಡೀತಾರೆ ಅಂಥವ್ರಿಗೆ ಈ ಎಲ್ಲ ಹೊಳಹು ಸಿಕ್ಕುತ್ತೆ. ಒಂದು ಅಕ್ಷರ ಕಾವ್ಯ ಅಥವಾ ಒಂದು ಅಕ್ಷರ ಕೃತಿಯನ್ನು ಚಿತ್ರಕೃತಿ ಮಾಡೋದಕ್ಕೆ ಬಹಳ ದೊಡ್ಡ ಗುಂಡಿಗೆ ಬೇಕು. ಸಾಮಾನ್ಯವಾಗಿ ಈಗ ನಾವು ಕಳೆದೋಗಿರುವಂಥ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ಎಲ್ಲಿದ್ದೇವೆ, ಎಲ್ಲಿಗೆ ಹೊರಟಿದ್ದೇವೆ ಅನ್ನೋದ್ರ ಪ್ರಜ್ಞೆ ಇಲ್ಲದೆ ನಾವು ಮಾಧ್ಯಮವನ್ನು ಬಳಕೆ ಮಾಡ್ತಿದ್ದೇವೆ. ಆದ್ದರಿಂದ ಈಗ ನನಗನ್ಸುವಂಥದ್ದು ಒಂದು ಅಕ್ಷರ ಕೃತಿಯೊಂದನ್ನು ಅದರ ಅಡಕವನ್ನು ಇಟ್ಕೊಂಡು ಚಿತ್ರಕೃತಿ ಮಾಡೋಕ್ಕೆ ಅಂತ ಹೊರಟಿರುವಂಥ ರಶ್ಮಿಯಮ್ಮ ಮತ್ತು ಅದಕ್ಕೆ ಜೊತೆಯಾಗಿ ನಿಂತಹ ನಿರ್ಮಾಪಕರು ಇವ್ರನ್ನ ಬೆಂಬಲಿಸೋಕ್ಕಾಗಿ ನಾವು ಬಂದ್ವಿ. ಈ ಬೆಂಬಲದಲ್ಲಿ ಆ ಪದದಲ್ಲಿ ಬಲ ಇದೆ ಅನ್ನೋ ಕಾರಣಕ್ಕಾಗಿ ಆ ಥರದ ಬಲ ಅವ್ರಿಗೆ ಸಿಗ್ತಾ ಹೋಗಲಿ. ಮತ್ತು ಇದರ ಸಂಖ್ಯೆ ಶೀರ್ಷಿಕೆ ಸುಳಿ ಅಂತ ಇಡಲಾಗಿದೆ. ಆ ಸುಳಿ ಎಷ್ಟೋ ಬಾರಿ ಒಳ್ಳೆಯದು ಅಂತ ಲಲಿತಾ ನಾಯಕ್ ಅವರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಭವ್ಯಮ್ಮ ಅವರು ಹೇಳಿದ ಹಾಗೆ ಈ ಎಲ್ಲ ಒಂದು ತಂಡ ಕಟ್ಟಿಕೊಂಡು ಒಂದು ಚಿತ್ರ ಮಾಡೋದು ಬಹಳ ಕಷ್ಟ ಇದೆ. ಅವರು ತಪ್ಪೊಪ್ಪಿಗೆನೇ ಕೊಟ್ಬಿಟ್ಟಿದ್ದಾರೆ. ನನ್ನನ್ನು ಕರೆದಾಗ ನನಗೆ ಒಂದು ಸಾಲ ಹೇಳೋದು ಕಷ್ಟವಾಯಿತು ಅಂತ ನಿಜ ಅರ್ಥದಲ್ಲಿ ಹೇಳಿತು. ಅವರು ನಿಜ ಅರ್ಥದಲ್ಲಿ ಆ ಥರದೊಂದು ಕಲಾ ಕಾಳಜಿ, ಕಲಾ ಪ್ರಜ್ಞೆ ಇವುಗಳನ್ನ ಇಟ್ಕೊಂಡು ಕೆಲಸ ಮಾಡೋದು ನಿಜವಾಗೂ ಕಷ್ಟವಿದೆ. ಚೈತ್ರಮ್ಮ ಅಂತವರೆಲ್ಲರೂ ಅಭಿನಯ ಪಡೆದು ಅಂದರೆ ತರಬೇತು ಆಗಿ ಬಂದಂಥವರು ನಾನು ಗಮನಿಸ್ತಿರೋ ಹಾಗೆ. ಹಾಗಾಗಿ ಇಂಥವ್ರ ಸಂಖ್ಯೆ ಈ ರಂಗಕ್ಕೆ ಅಧಿಕವಾಗಬೇಕಾಗಿದೆ. ಮತ್ತು ಅಡಕವ ಪ್ರತ್ಯೇಕ ನಮಗೆ ಈ ಮಾಧ್ಯಮ ನಮಗೆ ಗೊತ್ತಿರೋ ಹಾಗೆ ಏಕಕಾಲಕ್ಕೆ ಸತ್ಪರಿಣಾಮವನ್ನು ಮತ್ತು ದುಷ್ಪರಿಣಾಮವನ್ನು ಬೀರಬಲ್ಲದು. ಸತ್ಪರಿಣಾಮವನ್ನೇ ಬೀರುವಂತಹ ಒಂದು ದೃಶ್ಯ ಮಾಧ್ಯಮದ ಇಂಥ ಕೃತಿಯ ಸಂಖ್ಯೆ ಹೆಚ್ಚಾಗಬೇಕು. ಹಾಗಾಗಿ ಇಂಥ ಸುಳಿ ಅಧಿಕವಾಗಲಿ ಅಂತಲೇ ಯೋಚನೆ ಮಾಡ್ತೀನಿ. ಈ ಅಧಿಕ ಸುಳಿ ಅವರು ಹಿಡಿದಂತಹ ಮಾಡಿದಂಥ ಸಾಹಸಕ್ಕೆ ಅವ್ರನ್ನ ಕೈ ಹಿಡಿದು ನಡೆಸಲಿ. ಇಂತಹ ಚಿತ್ರಗಳ ಸಂಖ್ಯೆ ಅನೇಕವಾಗಲಿ. ಇದಕ್ಕೆ ಜೊತೆಯಾದಂತಹ ನಿರ್ಮಾಪಕರಿಗೂ, ನಿರ್ದೇಶನ ಮಾಡಿದಂತಹ ರಶ್ಮಿಯಮ್ಮರಿಗೂ ಮತ್ತು ನಟಿಸಿದಂಥ ಎಲ್ಲ ವೃಂದದವರಿಗೆ
ಅವ್ರಿಗೆ ಶುಭಾಶಂಸನೆಯನ್ನು ಹೇಳೋದು ಬಿಟ್ಟು ಅವರ ಅಭಿಪ್ಸೆಗಳೆಲ್ಲ ಈಡೇರಿ ಅಭೀಷ್ಟ ನೆರವೇರಿ ಕಂಡು ಕನಸುಗಳು ಸಾಕಾರಗೊಳ್ಳಿ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಉತ್ತರೋತ್ತರ ಬೆಳವಣಿಗೆ ಆಗಲಿ. ಒಂದು ಚಿತ್ರವನ್ನು ಮಾಧ್ಯಮದ ಮುಂದೆ ಕೂತು ಹೀಗೆಲ್ಲ ತೋರಿಸ್ತಾ ಇದ್ದೀವಿ ಅದರ ಅರ್ಥ ಏನು ಅಂತಂದರೆ ಹೆಚ್ಚು ಪ್ರಸಾರ ಬೇಕು ಅಂತ. ಪ್ರಚಾರ ಒಂದು ಕಡೆ, ಪ್ರಸಾರ ಇನ್ನೊಂದು ಕಡೆ. ತುಂಬ ಜನ ಪ್ರಚಾರ ಪ್ರಿಯರಿದ್ದೇವೆ, ಆದರೆ ಪ್ರಸಾರ ಬಹಳ ಮುಖ್ಯ. ಇಂಥ ಅಡಕ, ಅದರಲ್ಲೂ ಅಕ್ಷರ ಮಾಧ್ಯಮ, ಅಲ್ಲಿಂದ ಒಂದು ಚಿತ್ರ ಮಾಧ್ಯಮಕ್ಕೆ ಬರುವಂಥ ಇಂಥ ಅಡಕಗಳ ಸಂಖ್ಯೆ ಹೆಚ್ಚಾಗಬೇಕು ಅನ್ನೋ ಈ ವಿಚಾರದ ಪ್ರಸಾರ ಇದೆಯಲ್ಲ, ಅದು ಹೆಚ್ಚಾಗಲಿ. ಎಲ್ಲರಿಗೂ ಶುಭಾಶಂಸನೆ ಮತ್ತೊಮ್ಮೆ ಹೇಳ್ತೀನಿ. ನಮಸ್ಕಾರ. ನಾವು ಪುರುಷರ ರಕ್ಷಣಾ ಸಮಿತಿ ಅಂತ ಒಂದು ಸಂಘಟನೆ ಮಾಡಿದ್ದು ಕರ್ನಾಟಕದಲ್ಲಿ. ಸುಮಾರು 10 ವರ್ಷಗಳ ಕಾಲ ಹೋರಾಟ ಮಾಡಿದ್ದು ಪುರುಷರ ಪರವಾಗಿ, ಪುರುಷರ ಅವ್ರಿಗೆ ಧ್ವನಿಯಾಗಿ ನಾನು ಅಮ್ಮ ಇಬ್ಬರು ಹೋರಾಟ ಮಾಡಿದ್ದು. ಭಾಳ ಯಶಸ್ವಿಯಾಗಿತ್ತು. ಮಾಧ್ಯಮದವರು ಎಲ್ಲರೂ ಪ್ರತಿ ವಾರದ 4 5 ದಿವಸ ಡಿಬೇಟ್ ಕರೀತಿದ್ರು. ಪ್ರೆಸ್ ಕ್ಲಬ್ಬಲ್ಲಿ ಮಾತಾಡ್ತಿದ್ರು, ನಮ್ಮ ಅಧ್ಯಕ್ಷರು ಬಂದರು ಅಂದರು. ಅಂದರೆ ಗಂಡಸರು ಪರವಾಗಿ ಒಬ್ಬರು ಇದರಲ್ಲ ಅಂತ ಒಂದು ಇದರಲ್ಲಿ ಮಾತಾಡ್ತಿದ್ರು. ಪಾಪ ತುಂಬ ಸಪೋರ್ಟ್ ಮಾಡ್ತಿದ್ರು. ನಾನು ಇದೇ ಮೊದಲು ಬಾರಿಗೆ ಈ ಒಂದು ಕಾದಂಬರಿ ಆಧಾರಿತ ಸಿನಿಮಾವನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. ಈ ಕಾರಣ ಇಷ್ಟೇ, ಏನಪ್ಪ ಅಂದರೆ ನನಗೆ ಈ ಕಮರ್ಷಿಯಲ್ಗಿಂತ ಈ ಹಾರ್ಟ್ ಸಿನಿಮಾ ಅಂದರೆ ಏನೋ ಅಲ್ಲೊಂದು ಮೆಸೇಜ್ ಇರುತ್ತೆ. ಯಾಕೆಂದರೆ ಅವರು ಒಂದು ಕಥೆಯನ್ನು ಬರೆದವ್ರೆ, ಕಾದಂಬರಿಯನ್ನು ಬರೆದಿದ್ದಾರೆ ಅಂದರೆ ಅಲ್ಲಿ ಏನೋ ಒಂದು ಇರುತ್ತೆ, ಸತ್ಯ ಇರುತ್ತೆ. ಅದೆಲ್ಲ ಇವತ್ತೇನಾಗಿದೆ, ಕ್ರಿಯೇಟಿವಿಟಿ ಮೈಂಡು. ಇವಾಗ ಯಾವುದೋ ಕಮರ್ಷಿಯಲ್ ಒಂದು ಕ್ರಿಯೇಟ್ ಮಾಡ್ಕೊಂಡು ಅವರೇ ಕಲ್ಪನೆ ಮಾಡ್ಕೊಂಡು ಮಾಡಿರ್ತಾರೆ. ಅದು ನಮ್ದು ಇದು ಕ್ರಿಯೇಟಿವ್ ಅಲ್ಲ. ಯಾರೋ ಒಬ್ಬ ಕಲೆಗಾರ ಕಥೆಗಾರ ಬರೆದಿರುವಂಥ ಒಂದು ಪುಸ್ತಕವನ್ನು ಅದನ್ನು ಕಥೆಯಾಗಿ ನಾವು ನಿರ್ಮಾಣ ಮಾಡಿದ್ವಿ. ಯಾಕೆ ಅಂದರೆ ಅಲ್ಲಿ ಏನೋ ಒಂದು ಮೆಸೇಜ್ ಕೊಡ್ತಾರೆ. ನನಗೆ ಡೈರೆಕ್ಟ್ರು ಒಂದು ಪೆನ್ ಡ್ರೈವ್ ಸಿನಿಮಾ ಹಾಕ್ಕೊಟ್ರು. ಸರ್ ಇದನ್ನು ನಿಮ್ಮ ಮನೇಲಿ ನೋಡಿತ್ತು. ನಾನು ಒಂದು ಟಿ ವಿಲಿ ಹಾಕ್ಕೊಂಡು ನೋಡಿದೆ. ನನಗೇನೂ ಅರ್ಥ ಆಗಲಿಲ್ಲ. ನೆನ್ನೆ ಒಂದು ಪ್ರೀಮಿಯರ್ ಶೋ ಅರೇಂಜ್ ಮಾಡಿದರು ಸ್ಟುಡಿಯೋದಲ್ಲಿ. ಅಲ್ಲಿ ನೋಡಿದಾಗ ನನಗೆ ಅನಿಸ್ತು ಇಲ್ಲೇನೋ ಒಂದು ಇದೆ ಅಂತ ಅನಿಸ್ತು. ಮನೇಲಿ ನೋಡಿದಾಗ ನನಗೇನೂ ಇಲ್ಲ ಅನಿಸ್ತು. ಬಟ್ ಪ್ರೀಮಿಯರ್ ಶೋ ನೋಡಿದಾಗ ಇಲ್ಲಿ ಏನೋ ಒಂದು ಏನೋ ಇದೆ. ನಾನು ಅದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ, ಚೈತ್ರ ಅವರ ತಂದೆ ಪಾತ್ರದಲ್ಲಿ. ಅಲ್ಲಿ ನನಗೆ ಕುಡುಕನ ಪಾತ್ರ ಕೊಟ್ಬಿಟ್ಟವ್ರೆ. ಅಂದರೆ ನಾನು ಕುಡಿದೇ ಪಾತ್ರ ಮಾಡಿದೆ. ಅದು ನನಗೆ ನೆನ್ನೆ ನೋಡಿದಾಗ ಅನಿಸ್ತು. ಆ ಸಿನಿಮಾ 2 ಗಂಟೆ 20 ನಿಮಿಷ ಇತ್ತು. ಇಲ್ಲೇನೋ ಈ ಸಿನಿಮಾದಲ್ಲಿ ಒಂದಿದೆ, ಅದು ಜನ ಇಷ್ಟಪಡ್ತಾರೆ, ಅದೇನಿದೆ ಅಂತ ಆ ಜನನೇ ಹೇಳ್ತಾರೆ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ಅದರಿಂದ ಇವತ್ತು ಟ್ರೈಲರು ಇದೆಲ್ಲ ಮಾಡಿದ್ವಿ. ಇವಾಗ ಹರೀಶ್ ಸರ್ ಹೇಳ್ದಂಗೆ ಮೈಸೂರು ಫೆಸ್ಟಿವಲ್ನಲ್ಲಿ ಆಯ್ಕೆಯಾಗಿದೆ. ನೆಕ್ಸ್ಟು ಮಂತು 2ನೇ ತಾರೀಕು ನಾವು ಇದನ್ನು PVRಗಳಲ್ಲಿ ರಿಲೀಸ್ ಮಾಡ್ತಾಯಿದ್ವಿ. ಇವತ್ತು ಬಂದಂಥ ಎಲ್ಲ ಗಣ್ಯರಿಗೂ ಹಾಗೂ ಕಲಾವಿದರಿಗೂ ಹಾಗೂ ಮಾಧ್ಯಮದರಿಗೂ ನಾನು ಧನ್ಯವಾದವನ್ನು. ತುಂಬ ನಡ್ಕೋಬಿಟ್ಟಿದೆ ಸರ್ ನಾನು, ನೀವು ಅವತ್ತು ಸೀನ್ ಪೇಪರ್ ಕೊಟ್ಟು ಇದು ಮಾಡಿದಾಗ. ಬಟ್ ನೀವು ತುಂಬ ಚೆನ್ನಾಗಿ ಸ್ಪಂದಿಸಿ ಚೆನ್ನಾಗಿ ಮಾಡಿದ್ವಿ ಸರ್. ಆ್ಯಂಡ್ ಸುಳಿ ಸಿನಿಮಾ, ಈ ಸಿನಿಮಾ ನಾನು ಒಂದಷ್ಟು ಕಮರ್ಷಿಯಲ್ ಸಿನಿಮಾಗಳು ಮಾಡ್ಕೊಂಡು ಬರ್ತಾ ಇರೋವಾಗ ಒಂದು ಕಾದಂಬರಿ ಆಧಾರಿತ ಸಿನಿಮಾ ಅಂತ ಒಂದು ಬಂದಾಗ ನನಗೆ ಯಾವ ಥರ ಕಾಲ್ ತೊಗೊಬೇಕು ಅಂತ ಗೊತ್ತಿರಲಿಲ್ಲ. ಸೊ ಒಂದಷ್ಟು ರಶ್ಮಿ ಮೇಡಮು ಒಂದಷ್ಟು ಸಿನಿಮಾಗಳು ಕಳಿಸಿ ಆಮೇಲೆ ಪ್ರಿಪ್ರೇಷನ್ ಹೀಗೆ ಇರಬೇಕು ಅಂತ ಮಾಡಿದಾಗ ನನಗೊಂದು ಕಡೆ ಆಲೋಚನೆ ಇತ್ತು, ಇದು ಯಾವ ರೀತಿ ಮಾಡಬೇಕಂದ್ರೆ ತುಂಬ ರಿಯಲಿಸ್ಟಿಕ್ಗೆ ಹತ್ರ ಆಗಿರುವಂಥ ಸಬ್ಜೆಕ್ಟ್ಗಳಲ್ಲಿ ನಾವು ನಟನೆ ಮಾಡೋಕ್ಕಾಗಲ್ಲ. ಅಲ್ಲಿ ಏನಿದೆಯೋ ಅದನ್ನು ನಾವು ಆ್ಯಸ್ ಎ ಪರ್ಫಾರ್ಮ್ ಮಾಡಿದ್ರೇ ಅದಕ್ಕೇನಾದ್ರು ಒಂದು ಅರ್ಥ ಸಿಗುತ್ತೆ. ಸೊ ರಶ್ಮಿ ಮೇಡಮ್ ಅವರು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಇದ್ರ ಬಗ್ಗೆ ತುಂಬಾ ಡೌಟ್ಸ್ ಇತ್ತು ಆ್ಯಂಡ್ ಕೂತ್ಕೊಂಡು ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ರಶ್ಮಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ನಂಬಿ ಈ ಸಿನಿಮಾಗೆ ಬಂಡವಾಳ ಹಾಕಿದ್ರಲ್ಲ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಸಹ ಕಲಾವಿದರುಗಳು ರಶ್ಮಿ, ಚೈತ್ರ ಆ್ಯಂಡ್ ಸಂಜನಾ, ಥ್ಯಾಂಕ್ ಯು ಸೋ ಮಚ್ ಸಂಜನಾ. ಆ್ಯಂಡ್ ಒಂದೊಂದು ಸೀನು ನಾವು ಮಾಡೋವಾಗ ರಿಹರ್ಸಲ್ಸ್ ಮಾಡ್ತಿದ್ವಿ. ಸೊ ರಿಯಲಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ರಿಗೂ ನನ್ನ ಟೀಮ್ ಏನಿದೆ ಸುಳ್ಳಿ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ನಾನು ಒಂದಷ್ಟು ಕೇಳ್ಕೊಳೋದು ಏನಂದರೆ ಒಂದಷ್ಟು ಸಿನಿಮಾಗಳಿಗೆ ಅವಕಾಶ ಕೊಡಿ. ಭಾಳಷ್ಟು ಸಿನಿಮಾಗಳಲ್ಲಿ ನಾನು ಮಾಡ್ತಾ ಇದ್ದೀನಿ. ನನಗೇನಂದರೆ ನನ್ನ ಹತ್ರ ಇರೋದು ಒಂದೇ ಒಂದು ಕಾರ್ಡು, ಆ್ಯಕ್ಟಿಂಗ್ ಕಾರ್ಡ್ ಅಷ್ಟೇ. ಬೇರೆ ಯಾವುದು ಕಾಂಟ್ಯಾಕ್ಟ್ ಇಲ್ಲ, ಇನ್ಫ್ಲುಯೆನ್ಸ್ ಇಲ್ಲ, ಮನಿ ಕಾರ್ಡು ಇಲ್ಲ. ನನ್ನ ಹತ್ರ ಒಂದೇ ಒಂದು ಆ್ಯಕ್ಟಿಂಗ್ ಕಾರ್ಡ್ ಇದೆ. ಸೊ ಇದನ್ನು ನಂಬ್ಕೊಂಡು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಕಮ್ರೋ ಟು ಚೆಕ್ ಪೋಸ್ಟ್ ಅನ್ನೋದೊಂದು ಬ್ರೇಕ್ ಆಯಿತು. ಅದಾದಮೇಲೆ ಒಂದಷ್ಟು ಸಿನಿಮಾಗಳು ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು. ಕನ್ನಡ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಈ ಚಿತ್ರದಲ್ಲಿ ನಾನು ಕಾವೇರಿ ಪಾತ್ರಕ್ಕೆ ನಾನು ಆಯ್ಕೆ ಆದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಡೈರೆಕ್ಟರ್ ಮ್ಯಾಮ್ ನನಗೆ ಕತೆ ಹೇಳಿಬಿಟ್ಟು ಯಾವ ಪಾತ್ರ ಮಾಡ್ತೀರಾ ಅಂತ ಕೇಳಿದರು. ನನಗೆ ಕತೆ ಎಷ್ಟು ಇಷ್ಟ ಆಯಿತು ಅಂತಂದರೆ ನನಗೆ ನೀವು ಯಾವ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ. ಯಾಕೆಂತಂದರೆ ಈ ಕಥೆಯಲ್ಲಿ ಅಷ್ಟು ಆಳವಾದಂಥ ಭಾವನೆಗಳಿದೆ. ಅದನ್ನು ನಾನು ಮಾಡಲಿಕ್ಕೆ ಅಂತ ನಾನು ಕಾಯ್ತಾ ಇದ್ದೀನಿ. ನೀವು ಯಾವ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ ಅಂದಿದ್ದು ಅವ್ರಿಗೆ ತುಂಬ ಖುಷಿಯಾಗಿ ನನಗೆ ಕಾವೇರಿ ಪಾತ್ರನ ಕೊಟ್ಟರು. ನನಗೆ
ಶೂಟಿಂಗ್ ನಡೆಯುವಾಗ ಆ ಕಾಲಘಟ್ಟದವರು ಆಗಿಲ್ಲದೆ ಅದೇ ಕಾಲಘಟ್ಟಕ್ಕೆ ನಾವು ಇನ್ವಾಲ್ವ್ ಆಗಿ ಅದಕ್ಕೆ ತಕ್ಕಂತೆ ನಾವು ಸ್ಕ್ರೀನ್ ಮೇಲೆ ಹೇಗೆ ಬರಬೇಕು, ಯಾವ ಇಮೋಷನ್ಸ್ನ ನಾವು ಆಡಿಯನ್ಸ್ಗೆ ಕನೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡಬೇಕು ಥ್ರೂ ಅವರ್ ಆ್ಯಕ್ಟಿಂಗ್ ಸ್ಕಿಲ್ಸ್ ಅಂತಂದರೆ ಇಟ್ ವಾಸ್ ಎ ಡಿಫಿಕಲ್ಟ್ ಟಾಸ್ಕ್. ತುಂಬ ಕಷ್ಟಕರವಾದಂಥದ್ದಾಗಿತ್ತು. ಅದಕ್ಕೆಲ್ಲ ಹರಿಹರನ್ ಸರ್, ಮುತ್ತು ಸರ್ ಮತ್ತು ಸಾಯಿ ರೇಷ್ಮೆ ಮ್ಯಾಮ್ ಇವರೆಲ್ಲ ನಮಗೆ ತುಂಬ ಅಂದರೆ ತುಂಬಾ ಸಹಾಯ ಮಾಡಿದ್ದಾರೆ. ಅಲಾಂಗ್ ವಿತ್ ದ್ಯಾಟ್ ಸ್ಕ್ರೀನಲ್ಲಿ ಅದನ್ನು ನಾವು ಆಡಿಯನ್ಸ್ಗೆ ಮುಟ್ಟೋ ಅಂತಹ ಒಂದು ಮಾಧ್ಯಮನ ನಾವು ಕ್ರಿಯೇಟ್ ಮಾಡಿ ಕೊಡಬೇಕಾಯ್ತು ಅಂತಂದರೆ ದಟ್ ಈಸ್ ಬಿಕಾಸ್ ಆಫ್ ಮೈ ಕೋ ಆ್ಯಕ್ಟರ್ಸ್. ಸಂಜನಾ ಅವ್ರ ಜೊತೆಗೆ ಅಷ್ಟು ಇಲ್ಲ, ಬಟ್ ಒನ್ ಆಫ್ ದ ಸೀನ್ ದಟ್ ಹೋಲ್ಡ್ಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ್ಯಾಟ್. ಸೊ ಯಾ, ಐ ಥ್ಯಾಂಕ್ ಯು ಮೈ ಕೋ ಆ್ಯಕ್ಟರ್ಸ್, the whole team and the whole ಸುಳಿ. ಐ ಗೆಸ್ ಆಡಿಯನ್ಸ್ಗೂ ಕೂಡ ನಾವು ಏನು ಕನೆಕ್ಟ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದೀವಿ, ಅದು ಕನೆಕ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಯಾ, ಥ್ಯಾಂಕ್ ಯು ಸೋ ಮಚ್. ಟೈಮ್ ತೊಗೊಂಡು ಬಂದಿದ್ದೀರಾ, ತುಂಬಾ ಧನ್ಯವಾದ. ಆ್ಯಂಡ್ ಸುಳಿ ಅನ್ನೋ ಟೈಟ್ಲಲ್ಲೇ ನಿಮ್ಗೆ ಆಲ್ರೆಡಿ ಒಂದು ಹಿಂಟ್ ಇರುತ್ತೆ ಎಲ್ಲ ಸುಳಿ ಏನು ಅನ್ನೋದು. ಸೊ ಇದು ನಂದು ಫಸ್ಟ್ ಟೈಮ್ ನಾವೆಲ್ ಸಿನಿಮಾ. ಆದರೆ ಡಿವೋಷ್ನಲ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾಸ್ ಮಾಡಿದ್ದೀನಿ. ಆದರೆ ಈ ಥರ ಒಂದು ಸಿನಿಮಾ ಮಾಡೋದು ನನಗೂ ಒಂದು ಡಿಫ್ರೆಂಟಾಗಿ ಎಕ್ಸ್ಪೀರಿಯನ್ಸ್ ಇತ್ತು. ಆ್ಯಂಡ್ ಇಡೀ ತಂಡ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದೆ. ಅದು ಬೇರೆ ರಶ್ಮಿ ಅವ್ರಿಗೆ ಅವಾಗ ಮೈ ಹುಷಾರಿರಲಿಲ್ಲ, ಆದರೂ ಕಷ್ಟಪಟ್ಟು ಸಿನಿಮಾ ಮಾಡಿದ್ರು ಅವರು. ಐ ಆಮ್ ರಿಯಲಿ ಅಪ್ರಿಷಿಯೇಟ್ ದ್ಯಾಟ್ ಡೈರೆಕ್ಟ್ರಿಗೆ, ರಶ್ಮಿ ಅವ್ರಿಗೆ. ರಿಯಲಿ ಯು ಆರ್ ಸೋ ಹಾರ್ಡ್ ವರ್ಕ್. ಆ್ಯಂಡ್ ಈವನ್ ಹರಿಹರನ್ ಸರೂ ಅಷ್ಟೇ ನನ್ನ ಜೊತೆ ಕೆಲಸ ಮಾಡಿದರು. ಅಗೇನ್ ಇನ್ನೊಂದು ಸತಿ ಚಾನ್ಸ್ ಸಿಕ್ಕಿದ್ದು ಖುಷಿ ಆಯಿತು. ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಸ್ ಇಡೀ ತಂಡಕ್ಕೆ ಜೊತೆ ಎಲ್ಲರ ಜೊತೆ ಕೆಲಸ ಮಾಡಿದ್ದು. ಆ್ಯಂಡ್ ಇನ್ನೊಂದೇನೆಂದರೆ ಸಿನಿಮಾ ಕತೆ ಕಾದಂಬರಿ ಬುಕ್ಕಲ್ಲಿ ಓದೋದ್ರ ಜೊತೆಗೆ ಇನ್ನೊಂದು ವಿಷನ್ ಕೊಡೋದು ಇಟ್ಸ್ ಅ ಗುಡ್ ಥಿಂಕಿಂಗ್. ಯಾಕೆ ಅಂದರೆ ಕೆಲವರು ಓದ್ತಾರೆ, ಕೆಲವರು ವಿಷನ್ ನೋಡಿ ತಿಳ್ಕೊತಾರೆ. ಸೊ ಇಟ್ಸ್ ಆಲ್ ಅಬೌಟ್ ಅ ಕಲ್ಚರ್. ನಮ್ಮ ಹಳೆ ಕಲ್ಚರ್ ಕೆಲವು ಟೈಮ್ ಮರ್ತೋಗ್ಬಿಟ್ಟಿರ್ತೀವಿ. ತಿರ್ಗಾ ಒಂದು ಸತಿ ಇನ್ನೊಂದು ಸತಿ ಅದನ್ನು ರೀಕಲೆಕ್ಟ್ ಮಾಡ್ಕೊಳ್ಳೋದು ಇಟ್ಸ್ ಅ ಗುಡ್ ಥಿಂಗ್. ಆಮೇಲೆ ಇನ್ನೊಂದೇನೆಂದರೆ ಈ ಸಿನಿಮಾ ನಾವೆಲ್ ಆಗಿರೋದ್ರಿಂದ ತುಂಬ ಪೇಷನ್ಸ್ ಆಗಿ ನೋಡಬೇಕು. ಸ್ಟಾರ್ಟಿಂಗಲ್ಲಿ ಈ ಸಿನಿಮಾನ ಪೇಷನ್ಸ್ ಇರೋರಂಥವ್ರಿಗೇ ಸಿನಿಮಾ ನೋಡೋದಕ್ಕೆ ಇಷ್ಟ ಆಗುತ್ತೆ. ಸೊ ದಯವಿಟ್ಟು ಅತಿ ಶೀಘ್ರದಲ್ಲಿ ಸಿನಿಮಾ ರಿಲೀಸ್ ಆಗ್ತದೆ, ಸೊ ನೋಡಿ ಅಂತ ಕೇಳ್ಕೊತೀನಿ. ಅದು ಚಿತ್ರಮಂದಿರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ವಿಕ್ರಮ್ ಯೋಗಾನಂದ್ ಅಂತ. ನಾನು 2 ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ. ಸೊ ಇದು ನನ್ನ 8ನೇ ಸಿನಿಮಾ ಕ್ಯಾಮ್ರಾ ವರ್ಕ್ ಮಾಡಿರೋದು. ಸೊ ನನ್ನ ಮೇಯ್ನ್ ಈ ತಂಡ ಬಂದು ಪರಿಚಯ ಮಾಡಿಸಿದ್ದು ಶಂಕರ್ ನಾರಾಯಣ್ ಅವರು. ಆಮೇಲೆ ರಶ್ಮಿ ಅವರು ನಂಗೆ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡಿ ಒಂದು ಟೀಮ್ ಥರ ಚೆನ್ನಾಗಿತ್ತು. ನನಗೆ ನನ್ನ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್, ಈ ಥರ ಒಂದು ಫಿಲ್ಮ್ ಎಕ್ಸ್ಪೀರಿಯನ್ಸು. ಸೊ ಕಂಪ್ಲೀಟ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಈ ಚಿತ್ರದಲ್ಲಿ ನನಗೆ ನಾಯಕ ನಟನ ತಂದೆಯ ಪಾತ್ರವನ್ನು ಕೊಟ್ಟಿದ್ದಾರೋ ನಮ್ಮ ನಿರ್ಮಾಪಕರಿಗೆ, ನಿರ್ದೇಶಕರೇ ಹಾಗೂ ಚಿತ್ರತಂಡದ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಈ ಸಿನಿಮಾಗೆ ತಮ್ಮೆಲ್ಲರ ಪ್ರೋತ್ಸಾಹ, ಆಶೀರ್ವಾದ, ಹಾರೈಕೆ ಇರಲಿ ಅಂತ ಮನವಿ ಮಾಡಿಕೊಡ್ತೇನೆ. ನಮಸ್ಕಾರ. ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ ಹೇಳ್ತೀನಿ. ತಾವೆಲ್ಲ ಬಿಡುವು ಮಾಡಿಕೊಂಡು ನಮಗೋಸ್ಕರ ಬಂದಿರೋದಕ್ಕೆ, ನಮ್ಮ ಸಿನಿಮಾದ ಟ್ರೈಲರ್ ಮತ್ತು ಹಾಡುಗಳನ್ನು ನೋಡಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಈ ಸಿನಿಮಾ ಮಾಡೋದಕ್ಕೆ ನಾನು ಹೊರಟಾಗ ನಿರ್ಮಾಪಕರಿಗೆ ಕತೆ ಹೇಳಿದ ತಕ್ಷಣ ಮಾಡೋಣ ಅಂತ ಹೇಳಿದ್ರು. ಅದೊಂದು ಖುಷಿ ವಿಷಯ. ಈ ಥರ ಒಂದು ಸಾಹಸಕ್ಕೆ ಯಾರು ಮುಂದೆ ಬರೋದಿಲ್ಲ. ಮೊದಲನೇದಾಗಿ ಇದು ಕಾದಂಬರಿ ಆಧಾರಿತ ಆಗಿರೋದ್ರಿಂದ, ಚಿನ್ನಪ್ಪ ಭಾರತಿಯವರ ಕಾದಂಬರಿ ಆಧಾರಿತ, ಇದು ತಮಿಳಿನಲ್ಲಿದೆ. ಇದಕ್ಕೆ ಕನ್ನಡಕ್ಕೆ ಅನುವಾದ ಮಾಡಿದಂಥವ್ರು ಶ್ರೀಧರ್ ಉಡುಪ ಅಂತ, ಶಿವಮೊಗ್ಗದವರು. ನಾವು ಈ ಕಥೆಯನ್ನು ಆಯ್ಕೆ ಮಾಡಿಕೊಂಡಾಗ ಇದು ಬಂದು ಈ ಬುಕ್ಕಲ್ಲಿರೋದು ಶಿವಮೊಗ್ಗ ಸ್ಲ್ಯಾಂಗಲ್ಲಿತ್ತು. ನಾನು ಮಂಡ್ಯದವಳಾಗಿರೋದ್ರಿಂದ, ನಮ್ಮ ನಿರ್ಮಾಪಕರು ಮಂಡ್ಯದವರಾಗಿರೋದ್ರಿಂದ ನಾವ್ಯಾಕೆ ನಮ್ಮ ಮಂಡ್ಯ ಶೈಲಿಯಲ್ಲಿ ಇದನ್ನು ನಾವು ಶೂಟ್ ಮಾಡಬಾರ್ದು ಅಂತ ಅಂದ್ಕೊಂಡು ಅದಕ್ಕೆ ಕೇಳಿದಾಗ ಇಲ್ಲ ಹಾಗೆ ಮಾಡೋಣ ಅಂತ ಹೇಳಿದ್ರು. ಸೊ ಈ ಕತೆ ಬಂದು 1970-80 ಕಾಲಘಟ್ಟದಲ್ಲಿ ಈ ಕತೆ ಒಂದು ನಡೆಯುತ್ತೆ. ಸೊ ತಾವೆಲ್ಲರೂ ಈ ಸಿನಿಮಾ ಮುಂದಿನ ತಿಂಗಳು ರಿಲೀಸ್ ಆಗ್ತಿದೆ, ಮತ್ತು ಮೈಸೂರು ದಸರಾಗೆ ಈ ಚಿತ್ರ ಸೆಲೆಕ್ಟ್ ಆಗಿದೆ. ದಯವಿಟ್ಟು ತಾವೆಲ್ಲರೂ ನೋಡಬೇಕು, ಹರಿಸ್ಬೇಕು ಅಂತ ಕೇಳ್ಕೊತೀನಿ. ಮತ್ತು ನನ್ನ ಕಲಾವಿದರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಮತ್ತು ಹರಿಹರನ್ ಸರು, ನಮ್ಮ ಮುತ್ತು ಸರು, ಜೋಶಿ ಸರು, ಮತ್ತು ನಂಗೆ ಆರ್ಟಿಸ್ಟ್ಗಳು ಬೇಕು ಅಂತಂದಾಗ ನಮ್ಮ ಶಂಕರ್ ನಾರಾಯಣ್ ಸರ್ ತುಂಬ ರೆಫರ್ ಮಾಡಿದ್ರು. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ ಇರ್ಬೋದು, ನನಗೆ ಹಿಂಗೆ ಬೇಕು ಅಂದರೆ ಪಾಪ ಅವ್ರು 6 ಗಂಟೆಗೆ ರೆಡಿ ಇರಬೇಕಂದ್ರೆ ನಾನು ಅವರು ಫಸ್ಟ್ ಹೋಗೋದು, ಶಾರ್ಟ್ಸ್ ಏನು ಬೇಕು, ಹಳ್ಳಿ ನೇಚರ್ ಇರ್ಬೋದು ಎಲ್ಲನೂ ನಾವು ತೊಗೊಳ್ಳಿಕ್ಕೆ ನನಗೆ ಕ್ಯಾಮ್ರಾಮನ್ ಪಾಪ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ವಿಕ್ರಮ್ ಸರ್ಗೆ. ಮುತ್ತು ಸರ್ ಇವತ್ತು ಬರಬೇಕಿತ್ತು, ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. ನಮ್ಮ ಎಡಿಟರು ಜೊತೆಗೆ ನನ್ನ ಗುರುಗಳನ್ನು ಅವ್ರನ್ನೂ ನಾನು ಈ ಸಮಯದಲ್ಲಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇನ್ನೆಲ್ಲ ಕ್ರೆಡಿಟು ನಮ್ಮ ಹರಿಹರನ್ ಸರ್ಗೆ ಹೋಗಬೇಕು, ಯಾಕಂದರೆ ಈ ಸಿನಿಮಾ ಕಂಪ್ಲೀಟ್ ಆಗೋದಕ್ಕೆ ಮುಖ್ಯವಾಗಿ ಅವರು ಕಾರಣ. ಥ್ಯಾಂಕ್ ಯು ಹರಿ ಸರ್. ಮತ್ತು ಎಲ್ಲ ಕಲಾವಿದರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಯಾವಾಗ ಶುರುವಾಗಿದ್ದು ನಾವು 2022ರಲ್ಲಿ ಸರ್ ಶೂಟಿಂಗ್ ಮಾಡಿದ್ದನ್ನು. 22 ಏಪ್ರಿಲ್ 29, 2022.
ಈ ಸಬ್ಜೆಕ್ಟನ್ನು ಕೇಂದ್ರವಾಗಿ ಇಟ್ಕೊಳ್ಳೋದಕ್ಕೆ ಕಾರಣ ಏನು? ಸರ್, ಕಾರಣ ಮೊದಲನೇದಾಗಿ ನಾನು ಅಣ್ಣವ್ರ ಅಭಿಮಾನಿ. ಸೊ ಇದರಲ್ಲಿ ಕತೆ ಬಂದೇ ಆ ಥರ ಇದೆ ಸರ್. ನಮಗೆ ಆ ಕಾಲಘಟ್ಟ ತಗೊಂಡಾಗ ನನಗೆ ಸಾಕ್ಷಾತ್ಕಾರ ತುಂಬ ಇಷ್ಟವಾದ ಸಿನಿಮಾ. ಅದರಲ್ಲಿ ನಾವು ಹೆಂಗೆ ಒಂದು ಪ್ರೀತಿ ತ್ಯಾಗದ ಸಂಕೇತ ಇದೆಯೋ, ಈ ಕಥೆನೂ ಕೂಡ ಅದೇ ವಸ್ತುವನ್ನು ಒಳಗೊಂಡಿದೆ ಸರ್. ಹಾಗಾಗಿ ನನಗೆ ಇದೇ ಟೈಟ್ಲು ಬೇಕು ಮತ್ತು ಇದೇ ಕತೆ ಬೇಕು ಅಂತ ಆಯ್ಕೆ ಮಾಡ್ಕೊಂಡ್ವಿ ನಾವು. ಕಾದಂಬರಿ ಇಲ್ಲ ಸರ್, ನಾವು ಈಗಿನ ಇದಕ್ಕೆ ಏನು ಬೇಕು ಮತ್ತು ಜನಗಳಿಗೆ ನಾವು ಈ ಕಥೆನ ಹೇಗೆ ಕನ್ವೆ ಮಾಡಬೇಕು ಅದಕ್ಕೆ ತಕ್ಕಂಗೆ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದೀವಿ. ಮಾಧ್ಯಮರಿಗೆ ಕೂಡ ನಮಸ್ಕಾರವನ್ನು ಸಲ್ಲಿಸ್ತೀನಿ. ಈ ಚಿತ್ರದ ಈ ಒಂದು ಕಾದಂಬರಿ ಆಧಾರಿತ ಚಿತ್ರವನ್ನು ಆಯ್ಕೆ ಮಾಡಿಕೊಂಡಾಗಿಂದ ದಿವಸದಿಂದ ನಾನು ರಶ್ಮಿ ಜೊತೆಗೆ ಇದ್ದು ಒಂದು ಸ್ವಲ್ಪ ಅದರ ಆಳ ಅಂತ್ಯಗಳನ್ನೆಲ್ಲ ಸಾಕಷ್ಟು ಚರ್ಚೆ ಮಾಡಿ ಇದು ಮಾಡು. ಇದರಲ್ಲಿ ನನಗೆ ಇಷ್ಟ ಆಗಿರೋದು ಒಂದು ಇದು ಹೇಳ್ತೀನಿ, ಈ ಇಡೀ ಕಾದಂಬರಿಯಲ್ಲಿ ಮತ್ತು ಈ ನೀವು ಚಿತ್ರದಲ್ಲಿ ನೋಡ್ತಿರೋ ಹಾಗೆ ಯಾರೂ ಒಂದು ವಿಲನ್ ಅಂತ ಇಲ್ಲ. ಅಲ್ಲೇ ಸಂದರ್ಭಗಳೇ ಮನುಷ್ಯನಿಗೆ ಒಂದು ವಿಲನ್ ಆಗಿ ಗೋಚರಿಸ್ತದೆ. ಬಹುಶಃ ನಮ್ಮ ಎಲ್ಲರ ಜೀವನದಲ್ಲೂ ಅದೇ ಥರ ಬರುತ್ತೆ. ಒಂದೊಂದು ಸಾರಿ ನಾವು ಏನು ಹೇಳ್ಕೊಳಕ್ಕಾಗಲ್ಲ, ಆ ಥರದ ಪರಿಸ್ಥಿತಿಗಳಿಲ್ಲಿ ಬರುತ್ತೆ. ಅದು ಈ ಒಂದು ಕಾದಂಬರಿಲಿತ್ತು. ಅದು ನನಗೆ ಬಹಳ ಇಷ್ಟ ಆಯಿತು. ಮತ್ತು ಇದರ ಕಾಲಘಟ್ಟವನ್ನು ನಾವು ನೋಡೋದಾದರೆ ಚಿನ್ನಪ್ಪ ಭಾರತಿಯವರು ಇದನ್ನು ಸುಮಾರು ಸ್ವತಂತ್ರ ಅನಂತರದಲ್ಲಿ ಅಥವಾ ಆಗಿನ ಸಮಾಜದ ಒಂದು ಇದನ್ನು ತಗೊಂಡು ಬರೆದಿರ್ತಕ್ಕಂಥ ಒಂದಿದು. ಆ ನಂತರದಲ್ಲಿ ಸಾಕಷ್ಟು ಬದಲಾವಣೆಗಳು ಬಂತು. ಆಗಿನ ಸಮಾಜದ ವ್ಯವಸ್ಥೆ ಹೇಗಿತ್ತು, ಜನಗಳ ಮಾತುಗಳು ಹೇಗಿತ್ತು ಅನ್ನೋದು ಮಾತ್ರ ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಇದರಿಂದ ಸಾಕಷ್ಟು ಒಂದು ಸಂದರ್ಭಗಳನ್ನು ಎದುರಿಸಬೇಕಾಗಿರ್ತಕ್ಕಂಥದ್ದು ಇದು ನನಗೆ ಬಹಳ ಇಷ್ಟ ಆಯಿತು. ಹಾಗೆ ಇದರ ಬಗ್ಗೆ ಒಂದೆರಡು ಹಾಡುಗಳನ್ನು ಬರೆದುಕೊಡಿ ಅಂತ ಹೇಳಿ ಕೇಳಿದ್ರು. ಆ ಸಂದರ್ಭಾನುಸಾರ ಸಂದರ್ಭ ಭಾಳ ಚೆನ್ನಾಗಿ ವಿವರಣೆ ಮಾಡಿ ಕೊಟ್ಟರು ನನಗೆ. ಹೀಗಾಗಿ ಏನೋ ನನ್ನ ಕೈಲಾದ ಒಂದು ಬರವಣಿಗೆಯಲ್ಲಿ ಅದೊಂದು ಹಾಡುಗಳನ್ನು ಬರೆದಿದ್ದೀನಿ. ಇದೆಲ್ಲ ಹಾಡಕ್ಕೆ ಬಹುಶಃ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದು ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆಲ್ಲ ಅದನ್ನು ಸಮರ್ಪಣೆ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಆಗಲೇ ಸರ್ ಹೇಳಿದ್ರು ಹರಿಹರನವರೇ ಬೇಗ ಮುಗಿಸಿ ಎಲ್ಲರೂ ಮಾತಾಡ್ತಾರೆ ಅಂತ. ನಾನು 1 ನಿಮಿಷ ಅಷ್ಟೇ ಹೆಚ್ಚಾಗಿ ತೊಗೊಳ್ತೀನಿ. ಸಾಧಾರಣ ತಾವೆಲ್ಲ ಗಮನಿಸಿರ್ಬೋದು, ಯಾವುದೇ ಪತ್ರಿಕಾಗೋಷ್ಠಿಲಿ ನಾನು ಹೆಚ್ಚಾಗಿ ಮಾತಾಡೋದಿಲ್ಲ. ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿಲಿ ನಿರ್ಮಾಪಕ ಮತ್ತು ನಿರ್ದೇಶಕರ ಅಪ್ಪಣೆ ಪಡೆದು ಕ್ರಾಸ್ ರೋಡ್ಗೆ ಹೋಗಿ ಮೇನ್ ರೋಡ್ಗೆ ಬರ್ತೀನಿ, ಸುಳಿಯನ ಮೇನ್ ರೋಡ್ಗೆ. ಕಳೆದ ಬಾರಿ ನಾವು ಭೇಟಿಯಾಗಿದ್ದು ಪಾತಕಿ ಅನ್ನೋ ಒಂದು ಸಿನಿಮಾದಲ್ಲಿ, ನಮಗೆಲ್ಲ ನೆನಪಿದ್ರೆ. ಅಲ್ಲಿ ಎಲ್ಲರೂ ಮಾತಾಡಿದ್ರು, ಆದರೆ ವೇದಿಕೆ ಸಿಗದೇ ಇದ್ದಿದ್ದು ಇಬ್ಬರಿಗೆ, ಅದು ನನಗೂ ಮತ್ತು ಇದೇ ಚಿತ್ರದ ಛಾಯಾಗ್ರಾಹಕರಾದ ವಿಕ್ರಮ್ ಯೋಗಾನಂದ್ ಅವರಿಗೆ. ಆವಾಗ ಪತ್ರಿಕಾ ಮಿತ್ರರಲ್ಲಿ ನನ್ನ ತುಂಬ ಆಪ್ತ ಮಿತ್ರರಾದ ಮೋಕ್ಷೇಂದ್ರ ಅವ್ರು ಕೇಳಿದ್ರು, ಯಾಕೆ ಗುರು ನೀನು ಮಾತಾಡಲ್ವಾ ಅಂತ. ನಾವು ಮರ್ಯಾದೆನ ಕೇಳಿ ಪಡಿಬಾರ್ದು, ತಾನಾಗೆ ಸಿಗಬೇಕು. ಹಾಗಾಗಿ ಬೇಕಾದಷ್ಟು ಜನ ಮಾತಾಡಿದ್ದಾರೆ ಅಂತ. ಹಾಗಾಗಿ ಪತ್ರಿಕಾ ಮಾಧ್ಯಮದವ್ರಿಗೆ ಹಾಗೂ ವಿಶೇಷವಾಗಿ ಮೋಕ್ಷೇಂದ್ರ ಅವ್ರಿಗೆ ನನ್ನ ಮೇಲೆ ಇಟ್ಟಿರೋ ಕಾಳಜಿಗೆ ತುಂಬ ಧನ್ಯವಾದ ಕೇಳ್ಕೊಳ್ತೀನಿ. ಆಮೇಲೆ ಚೆನ್ನಾಗಿ ನೆನಪಿದೆ, ವಾಸು ಸಾರು ವಿಕ್ರಮ್ ಯೋಗಾನಂದ್ ಅವರ ಮೊದಲನೇ ಪಿಕ್ಚರು ಹೀಗೊಂದು ದಿನಾಲಿ ಅನ್ಕಟ್ ಅಂದರೆ ಏನು ಅಂತ ಕೇಳಿದರು. ಅವರು ಅದಕ್ಕೆ ವಿವರ ಕೊಟ್ಟಿದ್ದರು. ಇದು 2017ರಲ್ಲಿ ಗ್ರೀನ್ ಹೌಸಲ್ಲಿ ನಡೆದಿತ್ತು. ಓಕೆ. ಮತ್ತು ಈ ಸುಳಿ ಚಿತ್ರಕ್ಕೆ ಬಂದರೆ, ರಶ್ಮಿ ಅವ್ರು ಹೇಳಿದಾಗೆ ಮೊದಲು ಈ ಪಿಕ್ಚರ್ದು ಕತೆ ಹೇಳಿದಾಗ ಒಂಥರ ರೋಮ ನಿಲ್ತು. ಈ ಹೆಂಗೆ ಅಂತ, ಇಲ್ಲ ಸರ್ ಇದು ಮಾಡೋಣ, ಇಲ್ಲ ಇದಕ್ಕೆ ತೂಕವಾದ ಕಲಾವಿದರಿದ್ದರೆ ಭಾಳ ಚೆನ್ನಾಗಿ ಬರುತ್ತೆ. ಆಯ್ಕೆ ಮಾಡಿದ್ವಿ. ಆಯ್ಕೆ ಮಾಡಿದಾಗ ಸಾರ್ ಬಜೆಟ್ಟು, ಇಲ್ಲಮ್ಮ ಮಾತಾಡ್ತೀನಿ, ಮಾತಾಡಿದೆ. ಆದ್ರೂ ಅವ್ರು ಕೊಡಬೇಕಾಗಿರೋ ಗೌರವ ಕೊಡಲೇಬೇಕು ನಾವು. ಹಾಗಾಗಿ ನೋಡಿದೆ, ಸಾರ್ ಬಜೆಟ್ಟು ಅಂದರು. ಫೈನಲಿ ಕಂಟೆಂಟ್ ಚೆನ್ನಾಗಿತ್ತು. ಹಾಗಾಗಿ ಆಯ್ತಮ್ಮ, ಅವ್ರದ್ದು ಅದಾಗಿಲ್ಲ ಅಂದರೆ ನೀವು ನೋಡಿ ಹಿಂಗೆ ಅಂತ. ಬಹುಶಃ ಎಷ್ಟು ಜನರಿಗೆ ನಾನು ಕೊಡೋಕ್ಕೆ ಸಾಧ್ಯ ಆಯ್ತೋ ಗೊತ್ತಿಲ್ಲ, ಕೊಟ್ಟಿದ್ದೀನಿ. ಆಮೇಲೆ ಎಲ್ಲ ಪತ್ರಿಕಾಗೋಷ್ಠಿಲೂ ಹೇಳ್ದಂಗೆ ಈ ಚಿತ್ರದಲ್ಲೂ ಕೂಡ ನನಗೆ ಸಲ್ಲಬೇಕಾದ ಸಂಭಾವನೆ ಸಲ್ಲಿದೆ. ಹಾಗಾಗಿ ಆಮೇಲೆ ಇವ್ರು ಹೇಳಿದಾಗೆ ಆ ಕಾಲಘಟ್ಟದಲ್ಲಿ ಅದೊಂದು ರೆಟ್ರೋ ಸ್ಟೈಲಲ್ಲಿ ಒಂದು ಪಾತ್ರ, ವಿಚಿತ್ರ ಹಾಗೂ ವಿಶಿಷ್ಟ ಪಾತ್ರ ಮಾಡಿದ್ದೀನಿ. ಭಾಳ ಖುಷಿಯಾಗಿದೆ. ಆ ಪಾತ್ರ ಕೊಟ್ಟಿದ್ದಕ್ಕೆ ಧನ್ಯವಾದ ನಿರ್ದೇಶಕರಿಗೆ.
ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಇಲ್ಲಿ ನಾಯಕ ನಟನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನೇ ಥ್ಯಾಂಕ್ಸ್ ಹೇಳ್ತೀನಿ ರಶ್ಮಿ ಮೇಡಮ್ಗೆ. ಕತೆ ಹೇಳಿದಾಗಲೂ ತುಂಬ ಖುಷಿ ಆಯಿತು. ಹಾಗೆ BS ಗೌಡ್ರು ಇಲ್ಲ ನೀವು ಮಾಡ್ತೀರ ಸಿದ್ದಣ್ಣ ಮಾಡಿ, ಮಂಡ್ಯ ಲ್ಯಾಂಗ್ವೇಜಲ್ಲಿರೋದು ಚೆನ್ನಾಗಿ ಮಾಡಿ ಅಂತ ಸಪೋರ್ಟ್ ಕೊಟ್ಟು, ಆಮೇಲೆ ಹರಿಹರನ್ ಸರ್ ನನ್ನನ್ನು ಕರೆದು ಈ ಟೀಮ್ಗೆ ಪರಿಚಯ ಮಾಡಿಸಿ ಆ್ಯಕ್ಟ್ ಮಾಡಿಸಿದ್ರು. ಇಷ್ಟು ಹೇಳೋಕ್ಕೆ ಇದು ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ವೇದಿಕೆ ಮೇಲಿರೋ ಗಣ್ಯರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಸುಳಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಚಿತ್ರ. ದಯಮಾಡಿ ಎಲ್ಲರೂ ಚಿತ್ರಮಂದಿರದಲ್ಲಿ ಚಿತ್ರನ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ, ಅವ್ರು ಎಲ್ರಿಗೂ ನನ್ನ ಧನ್ಯವಾದಗಳು. ನೀನು ಹಿಂಗೆ ಬಕ್ಕೊಂಡು ಹೋದೆ. ಹೌದಾ? ಏನು ಮಾಡಿಲ್ಲ ತಾನೆ.